ಕರ್ಸೋಣ 5 ನಿಮಿಷ ಅಂತ ಹೇಳು, ಇಲ್ಲಾಂದ್ರೆ ಅರ್ಧ ಅಂತ ಹೇಳು. ಬಂಧುಗಳೇ ನಮಸ್ಕಾರ ಎಲ್ರಿಗೂ. ನಾವಿವತ್ತು ಸಿಂಧನೂರಿನ APMCಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮುಖ್ಯದ್ವಾರ 2 ಜನತಾಗಂಜು ಸಿಂಧನೂರಿನ ಬಳಿ ಇದ್ದೀವಿ. ಇಲ್ಲಿ ಹ್ಯಾಪಿ ಏನಿದು, ನಮಗೂ ಇಂಗ್ಲೀಷ್ ಓದಕ್ಕೆ ಬರಲ್ಲ, ಹ್ಯಾಪಿನ್ಸ್ಟೆನ್ಸ್ ಅಂತೇಳಿ ಇವರು ಚಪ್ಪಲಿ ಮಾರುವಂಥ ಅಂಗಡಿಯ ಮಾಲೀಕರು ಈ ಥರದ ಕನ್ನಡವನ್ನು ಉಪಯೋಗಿಸದೇ ಆ ಬ್ಯಾನರನ್ನು, ದೊಡ್ಡದಾಗಿ ಬ್ಯಾನರನ್ನು ಹಾಕಿದ್ದಾರೆ. ಈ ಕನ್ನಡ ಮಾಯದ ವಿಚಾರವಾಗಿ ಇಲ್ಲಿನ ನಗರಸಭೆಯ ಅಧಿಕಾರಿಗಳಾಗಿರಲಿ, ಪೌರಾಯುಕ್ತರುಗಳಾಗಿರಲಿ, ಜೊತೆಗೆ ಸರ್ಕಾರದ ನಿಯಮಗಳನ್ನು ಕನ್ನಡ ಬಳಸುವಂಥ ವಿಚಾರಕ್ಕೆ 60% ಕನ್ನಡ ಬಳಸಲೇಬೇಕು. ಯಾವುದೇ ಒಂದು ಬ್ಯಾನರ್ಗಳಲ್ಲಾಗಲಿ ಅಥವಾ ಬೋರ್ಡ್ಗಳಲ್ಲಾಗಲಿ ಅನ್ನುವಂಥದ್ದು ನಿಯಮ ಇದೆ. ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಸಿಂಧನೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮುಖ್ಯದ್ವಾರ 2 ಜನತಾಗಂಜು ಸಿಂಧನೂರು ಬಳಿ ಈ ಥರದ ಮಾಲೀಕರು ಏನದು ಶೂ ವರ್ಡ್ ಅಂತೇಳಿ ಇಲ್ಲಿನ ಈ ಬ್ಯಾನರ್ ಹಾಕಿರ್ತಕ್ಕಂಥ ಮಾಲೀಕರು ಕನ್ನಡವನ್ನು ಬಳಸದೇನೆ ಕನ್ನಡಿಗರಿಗೆ ಮತ್ತು ಕರ್ನಾಟಕಕ್ಕೆ ಅಪಮಾನ ಮತ್ತು ಅವಮಾನವನ್ನು ಮಾಡಿರ್ತಾರೆ. ಈ ವಿಚಾರವಾಗಿ ಇಲ್ಲಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂಥ ಸುರೇಶ್ ಗೊಬ್ಬರಕಲ್ ಅವರು ಬಂದಿದ್ದಾರೆ. ನಮ್ಮ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾ ಸಂಚಾಲಕರಾದಂಥ ಹುಸೇನ್ ಅವರು ಬಂದಿದ್ದಾರೆ. ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಉಮೇಶ್ ಗೌಡ್ರು ಗುಂಜಳ್ಳಿ ಅರಳಳ್ಳಿ ಅವರು ಬಂದಿದ್ದಾರೆ. ನಮ್ಮ ಊರಿನ ಅಥವಾ ನಗರದ ನಿವಾಸಿಗಳಾದಂಥ ಹನುಮೇಶ್ ಅವರು ಮತ್ತು ನಮ್ಮ ರಾಜು ಬಡಿಗೇರ್ ಅವರು ಬಂದಿದ್ದಾರೆ. ಈಗ ಇವರು ನಮ್ಮ ಮುಖಂಡರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಬನ್ನೋಣ, ಇಲ್ಲಿ ಬನ್ನಿ, ನಿಂತ್ಕೊಳ್ಳಿ ಸರ್. ಈಗ ಇದನ್ನೆಲ್ಲ ನೋಡ್ತಾ ಇದ್ದೀರಿ, ಫುಲ್ ಇಂಗ್ಲೀಷ್ ಮಯವಾಗಿಬಿಟ್ಟಿದೆ ಕರ್ನಾಟಕದಲ್ಲಿ, ಅದರಲ್ಲೂ ಸಿಂಧನೂರಿನಲ್ಲಿ ಕನ್ನಡ ಅನ್ನುವಂಥದ್ದು ಮಾಯ ಆಗ್ತಾ ಇದೆ. ಕನ್ನಡಿಗರಿಗೆ ಸರ್ಕಾರದ ಆದೇಶಗಳು, ಕಾನೂನುಗಳು ಎಲ್ಲ ಉಲ್ಲಂಘನೆಯಾಗಿ ಈ ಥರದ ಇಂಗ್ಲೀಷ್ ಬೋರ್ಡ್ಗಳು ಎಲ್ಲೆಂದರಲ್ಲಿ ರಾಜಾಜಿಸ್ತಿದ್ದಾವೆ. ಅದಕ್ಕೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಸುರೇಶ್ ಅವರು ಏನು ಹೇಳ್ತಾರೆ ಕೇಳೋಣ, ಮಾತಾಡಿ. ನಮಸ್ಕಾರ ಬಂಧುಗಳೇ. ಇಲ್ಲಿ ನಗರಸಭೆ ಆಡಳಿತರು ಸುಮಾರು ನಾವು ಎಷ್ಟು ಸಲ ಮನವಿ ಕೊಟ್ಟಿವಿ, ಇದ್ರ ಸಲಾಗೆ 60% ಕನ್ನಡ ಇರಬೇಕು, 40% ಇಂಗ್ಲೀಷ್ ಇರ್ಬೇಕಂತ. ಆದರೆ ಪರ್ಮಿಷನ್ ಹಂಗೆ ನೀಡ್ತಾ ಇದ್ದಾರೆ. ಪರ್ಮಿಷನ್ ನಗರಸಭೆ ಆಡಳಿತರು ಸರಿ ಕ್ಯಾರೆ ಅಂತಾರೆ, ಯಾವುದೋ ನಮ್ಗೆ ಗೊತ್ತಿಲ್ಲ ಅಂತ ಟೈಪ್ ಮಾಡಕತ್ತಾರ. ನೋಡಿ ಬಂಧುಗಳೇ, ಈ ಶುದ್ಧ ಕನ್ನಡ ತಗೋಬೇಕು. ಇವರು ಯಾರು ಅಂಗಡಿಯರ ಮಾಲೀಕರ ಮ್ಯಾಗ ಶುದ್ಧ ಕಮಿಷನರು ಇಲ್ಲಿ ಆಗಮಿಸ್ಬೇಕು ಈ ಸೆಕೆಂಡ್ನಾಗ. ನೋಡಿ, ಇಲ್ಲಿ ಒಂದು ಪದ ಕೂಡ ಕನ್ನಡ ಇಲ್ಲ, ಎಲ್ಲವೂ ಕೂಡ ಇಂಗ್ಲೀಷ್ ಮಯಗಳಾಗಿಬಿಟ್ಟಿದ್ದಾವೆ. ಅಂದರೆ ಇವರು ಕರ್ನಾಟಕವನ್ನು ಉಳಿಸ್ಬೇಕನ್ನೋ ಮನಸ್ಥಿತಿ ಅಥವಾ ಕನ್ನಡವನ್ನು ಉಳಿಸ್ಬೇಕನ್ನೋ ಮನಸ್ಥಿತಿ ಇಲ್ಲಿನ ನಗರಸಭೆ ಆಯುಕ್ತರಿಗೆ ಮತ್ತು ಸಿಬ್ಬಂದಿಗಳಿಗೆ ಮತ್ತು ಇವ್ರು ಯಾರು ಶೂ ವರ್ಡ್ ಮಾಲೀಕರಿಗೆ, ಏನೋ ಶೂ ವರ್ಡ್ ಅನ್ನುವಂಥ ಮಾಲೀಕರು ಇದ್ದಾರಲ್ಲ, ಅವ್ರಿಗಾದ್ರೂ ಅನಿಸ್ತೈತೆ ಇಲ್ವೋ ಅನ್ನೋಂಥದ್ದು ಗೊತ್ತಿಲ್ಲ. ಹಾಗಾಗಿ ಇವತ್ತು ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ನಾವು ಇವತ್ತು ಇದನ್ನು ವಿರೋಧಿಸಬೇಕು, ಇದನ್ನು ನಾವು ಕಿತ್ತೆಸಬೇಕು. ನೀವು ಪರ್ಮಿಷನ್ ಕೊಡ್ಬೇಡಿ ಆದ್ರೆ ಪರ್ಮಿಷನ್ ಕೊಡ್ತಾ ಇದಾರ. ಯಾಕೆ ಕನ್ನಡ ವಿರುದ್ಧ ಮಾಡಕತ್ತಾರ ಇಲ್ಲಿ ಸಿಂಧನೂರಿನ ಮ್ಯಾಗ. ಹೌದೌದು, ಕನ್ನಡ ಬೆಳೆಸ್ಬೇಕು, ಕನ್ನಡ ನೆಲ ಜಲ ಅಂತಂದು ಭಾಷೆ ನಾವು ಇದು ಮಾಡಬೇಕು. ಈಗ ಇಲ್ಲಿನ ಪೌರಸಭೆಯ ಮುಖ್ಯಸ್ಥರು ಕಿಶನ್ ರಾವ್, ಯಾರು ಇನ್ಸ್ಪೆಕ್ಟರ್ ಕಿಶನ್ ರಾವ್ ಅಂತೇಳಿ ಅವ್ರಿಗೆ ಫೋನ್ ಹಚ್ಚಿದ್ದಾರೆ. ಇನ್ನೊಂದ್ಸಲ ಹಚ್ಚಿ, ಯಾಕಂತಂದ್ರೆ ಇವತ್ತು ಸಂಡೇ ಇದೆ. ನಮ್ಮ ಹಸೇನ್ ಸರ್ ಅವರು ಹುಸೇನ್ ಭಾಷೆ ಅವರು ಫೋನ್ ಮಾಡ್ತಾ ಇದ್ದಾರೆ. ಕಿಶನ್ ರಾವ್ ಅಂತೇಳಿ ಇಲ್ಲಿನ ಪೌರಸಭೆಯ ಇನ್ಸ್ಪೆಕ್ಟರ್, ಅಂದ್ರೆ ಈ ತರ ಬ್ಯಾನರ್ಗಳಿಗೆ, ಫ್ಲೆಕ್ಸ್ಗಳಿಗೆ ಪರ್ಮಿಷನ್ ಕೊಡುವಂತ ಮುಖ್ಯಾಧಿಕಾರಿಯಾಗಿರ್ತಕ್ಕಂಥ ಕಿಶನ್ ರಾವ್ ಅವರು ಈಗ ಅವರಿಗೆ ನಮ್ಮ ಕನ್ನಡ ಸಂಘಟನೆಗಳ ಮುಖಂಡರು ಬಿಸಿ ಬರ್ತಾ ಇದೆ. ಈಗ ಬಿಸಿ ಬರ್ತಾ ಇದೆ. ಈಗ ನಮ್ಮೂರು ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡ್ಬೇಕು. ಯಾಕಂತಂದ್ರೆ ಇವತ್ತು ಹಲವಾರು ಕನ್ನಡ ನೆಲ ಜಲ ಗಡಿ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಉಳಿವಿಗಾಗಿ ಕನ್ನಡ ಪರ ಸಂಘಟನೆಗಳವರು, ಕನ್ನಡ ಸಾಹಿತಿಗಳು, ಕನ್ನಡದ ವೀರ ಯೋಧರು, ಹೋರಾಟಗಾರರು ಇವತ್ತು ಕನ್ನಡಕ್ಕಾಗಿಯೇ ಪ್ರಾಣವನ್ನು ತೆತ್ತಿದ್ದಾರೆ. ಇವತ್ತು ಕನ್ನಡ ಉಳಿಸಬೇಕು, ಬೆಳೆಸಬೇಕು ಅನ್ನುವಂಥ ವಿಚಾರಕ್ಕೆ ಸರ್ಕಾರ ಆದೇಶ ಮಾಡಿದೆ. 60% ಯಾವುದೇ ನಾಮಫಲಕಗಳಲ್ಲಿ 60% ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು. ಸಾಧ್ಯ ಆದರೆ 40% ಇಂಗ್ಲೀಷನ್ನು ಬಳಸ್ಬೋದು, ಅಥವಾ ಇಂಗ್ಲೀಷು ಅಥವಾ ಸ್ಥಳೀಯ ಭಾಷೆ.
ಯಾವುದೇ ಅನ್ಯ ಭಾಷೆಗಳನ್ನು ಬಳಸ್ಬೋದು ಅಂತೇಳಿ ನಿಯಮ ಇದ್ರೂ ಕೂಡ ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಈ ಥರದ ಇಂಗ್ಲಿಷ್ ಮಯವನ್ನ, ಇದು ನಮಗೆ ಕಣ್ಣಿಗೆ ಕಾಣ್ತಾ ಇರುವಂಥದ್ದು ಕೇವಲ ಒಂದು ಮಾತ್ರ. ಇಡೀ ನಗರದಾದ್ಯಂತ ಹಲವಾರು ಬ್ಯಾನರ್ಗಳು, ಫ್ಲೆಕ್ಸ್ಗಳು, ಭಿತ್ತಿ ಚಿತ್ರಗಳಲ್ಲಿ ಮತ್ತೆ ಕರಪತ್ರಗಳಲ್ಲಿ ಕೂಡ ಇಂಗ್ಲಿಷ್ ಮಯ ಮಾಡಿ ನಮ್ಮ ಸಿಂಧನೂರನ್ನ ಇಂಗ್ಲೆಂಡ್ ಮಾಡಕ್ಕೆ ಹೊರಡ್ತಾ ಇದ್ದಾರೆ, ಅಥವಾ ಫಾರಿನ್ ಬೇರೆ ದೇಶವನ್ನ ಮಾಡ್ಲಿಕ್ಕೆ ಹೊರಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಸಂಘಟನೆ ಮುಖಂಡರು ಕೂಡ ಬಂದಿದ್ದಾರೆ. ನೋಡಿ, ಇವತ್ತು ಕನ್ನಡ ಅನ್ನುವಂಥದ್ದು ಮಾಯ ಆಗ್ತಾ ಇದೆ, ಕನ್ನಡಿಗರಿಗೆ ನ್ಯಾಯ ಅನ್ನುವಂಥದ್ದು ನಶಿಸ್ತಾ ಇದೆ. ಕನ್ನಡ ಉಳಿವಿಗಾಗಿ ನೋಡಿ, ಆಟೋ ಮಾಲೀಕರು ಎಷ್ಟು ಪ್ರೀತಿಯಿಂದ, ಆಟೋ ಮಾಲೀಕರು ಅಥವಾ ಆಟೋ ಚಾಲಕರು ಇವತ್ತು ಕನ್ನಡ ಅಭಿಮಾನವನ್ನ ಜಾಂಡ ಕಟ್ಟುವುದ್ರ ಮೂಲಕ, ಧ್ವಜಗಳನ್ನು ಕಟ್ಟುವುದ್ರ ಮೂಲಕ ಅವರ ಅಭಿಮಾನ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿನ ದೊಡ್ಡ ದೊಡ್ಡ ಕಂಪನಿಗಳು, ಇವರಿಗೆ ಯಾರದೇ ಭಯ ಇಲ್ಲ, ಆತಂಕ ಇಲ್ಲ. ಯಾಕಂತಂದ್ರೆ ಇವ್ರ ಹತ್ರ ಹಣ ಇದೆ, ಹಣ ಇದ್ರೆ ಏನಾದ್ರೂ ಮಾಡಬಹುದು ಅನ್ನಕ್ಕೆ. ಅಂದ್ರೆ ಯಾಕಂತಂದ್ರೆ ನಮ್ಮ ನಗರಸಭೆ ಆಯುಕ್ತರಿಗಾಗ್ಲಿ ಅಥವಾ ಸಂಬಂಧಪಟ್ಟ ಇಲಾಖೆಯ ಈ ಅಧಿಕಾರಿಗಳಿಗೆ ಕೊಟ್ಟುಬಿಟ್ರಪ್ಪ ಅಂತಂದ್ರೆ ಕನ್ನಡ ಬಳಸಿ, ಅಣ್ಣ ಹಿಡ್ಕ ಬಾಪ, ಕನ್ನಡ ಬಳಸಿ ಅಂತ ಬರ್ರಿ ಗೌಡ್ರೆ, ಬರ್ರಿ ಲೈವ್ ಶುರು ಆಗಿದೆ, ಮಾತಾಡೋಣ ಬರ್ರಿ. ನೋಡಿ ಬರಲಿಲ್ಲ ಸರ್, ಬರ್ರಿ ಕೇಳ್ತಾ ಮತ್ತೆ ಸರ್ ಅಲ್ಲೇ ನ್ಯಾಯವಾಗಿ ಯಾಕಂತಂದ್ರೆ ಅರಿಬೇಕು, ಕನ್ನಡಕ್ಕೆ ಅವಮಾನ ಮಾಡಿರುವಂತ ನಾಡ ವಿರೋಧಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಕನ್ನಡಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಇವ್ರಿಗೆ ಊಟ ಮಾಡ್ಲಿಕ್ಕೆ, ಊಟಕ್ಕೆ, ಜೀವನಕ್ಕೆ ಕನ್ನಡ ಬೇಕು, ಕನ್ನಡ ನೀರು ಬೇಕು, ಕನ್ನಡ ಗಾಳಿ ಬೇಕು, ಕನ್ನಡದ ಜನ ಬೇಕು. ಇವ್ರಿಗೆಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಕನ್ನಡಿಗರು ಬೇಕು. ಆದ್ರೆ ಕನ್ನಡ ಬಳಸಿ ಅಂತ ಹೇಳಿದ್ರೆ, ಕನ್ನಡನ ಉಳಿಸಿ ಅಂತ ಹೇಳಿದ್ರೆ ಇವ್ರಿಗೆ ಕನ್ನಡ ಬೇಕಾಗಿಲ್ಲ, ಇಂಗ್ಲಿಷ್ ಬೇಕು. ಇಂಗ್ಲಿಷ್ ಇದ್ರೆ ಜೀವನ ಮಾಡಬಹುದು ಅನ್ನುವಂತ ಮನಸ್ಥಿತಿಗೆ ಇಲ್ಲಿನ ಕ್ಯೂ ವರ್ಡ್ ಅಂತ ಹೇಳಿ ಇಲ್ಲೇನು ಕಾಣ್ತಾ ಇದೆಯಲ್ಲ. ಹಾಗಾಗಿ ಇವರಿಗೆ ಎಚ್ಚರಿಕೆ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಈಗ ಈಗ ಏನದು ಕಿಶನ್ ರಾವ್ ಅವರಿಗೆ ಫೋನ್ ಹಚ್ಚಿದ್ದಾರೆ, ಅವರು ಬ್ಯಾನರ್ ಹಾಕಾರಲ್ಲ, ಬ್ಯಾನರ್ ಹಾಕಾರಲ್ಲ, ನಿಮ್ ಗಮನಕ್ಕೆ ಏನ್ ಬರಲ್ಲ, ನಿಮ್ಗೆ ಏನ್ ಪರ್ಮಿಷನ್ ತಗೊಂಡಿಲ್ಲ ನಿಮ್ಮ ಹತ್ರ ಅವರು. ಮೂರನೇ ಗೇಟು ಎಲ್ಲ ಓಸದವ ತೋರ್ಸೋಣ. ಈಗ ಹಾಕಿ ನೋಡಿ, ನಿನಗೆ ವಾಟ್ಸಪ್ಗೆ ಹಾಕಿನಿ. ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ಯಾರು ಎಲ್ಲಿ ಬೇಕಾದ್ರೂ ಬ್ಯಾನರ್ ಹಾಕ್ಬೋದ, ಯಾವ್ದು ಬೇಕಾದ್ರೂ ಬ್ಯಾನರ್ ಹಾಕ್ಬೋದ ನಿಮ್ಮ ಸಿನಿಮಾದಲ್ಲಿ. ಈ ಸದ್ಯ ನೀನು ಈ ಕೂಡಲೇ ನೀನು ಹೋಗಿ ನಾಳೆ ಬೆಳಗ್ಗೆ ನೀನು ಅವ್ರಿಗೊಂದು ನೋಟಿಸ್ ಕೊಡಪ್ಪ. ನೀನು ಅಲ್ಲ, ಈಗ ಬ್ಯಾನರ್ ನಾವು ಕಿತ್ತೀವಿ, ಬ್ಯಾನರ್ ತೆಗಿದೀವಿ, ಕನ್ನಡ ಕಡ್ಡಾಯವಾಗಿ ಬಳಸಿ ಅಂತ ಹೇಳ್ಬಿಟ್ಟು ಬರ್ತಿದೀವಿ, ಬ್ಯಾನರ್ ಕಿತ್ತೀವಿ. ನೀನು ಅವರಿಗೆ ನೋಟಿಸ್ ಕೊಡಪ್ಪ ಫಸ್ಟ್. ನೀನು ನೋಟಿಸ್ ಯಾಕೆ ಕೊಡ್ತಾ ಇಲ್ಲ? ಬ್ಯಾನರ್ ಹಾಕೋರಿಗೆ ಯಾಕೆ ಕೊಡ್ತಾ ಇಲ್ಲ? ನೀವು ಇಂಗ್ಲೀಷಲ್ಲಿ ಬೈದದ್ದು ಬ್ಯಾನರ್ಗಳು ಹಾಕ್ಬೇಕಂತ ನೀವು ಯಾಕೆ ಕೇಳ್ತಾ ಇಲ್ಲ ಬ್ಯಾನರ್ ಹಾಕೋರಿಗೆ? ನೀವು ಎಲ್ಲ ಅದು ಒಳಗಡೆ ಇರೋದನ್ನ ಹಂಗೆ ಐತೆ, ಅದು ಯಾವುದೋ ಒಂದು. ಆಮೇಲೆ ಲೈಟಿನ ಕಂಬಗಳಿಗೆ ಹಾಕ್ತಾರ, ಬ್ಯಾನರ್ ಕಟ್ಟೋ ಜಾಗಗಳೇ ಇಲ್ಲ ಇವ್ರಿಗೆ. ಅದೇ ಈಗ ಇವರು ಆಯುಕ್ತರು ಫೋನ್ ಬರಕಡ ಕೆಂಪುದ ಕಟ್ ಮಾಡಿ
ನಂಬರ್ ಸಿಗಲಿಲ್ಲ. ಅಂದ್ರೆ ಇವರಿಗೆ ಉಣ್ಣಕ್ಕೆ ತಿನ್ನಕ್ಕೆ ಜೀವನ ಮಾಡೋಕ್ಕೆ ಬದುಕು ಕಟ್ಕೊಳ್ಳಿಕ್ಕೆ ಕನ್ನಡ ಬೇಕು, ಕರ್ನಾಟಕ ಬೇಕು. ಆದ್ರೆ ಇವರಿಗೆ ಕನ್ನಡ ಬಳಕೆ ಅಂತಂದ್ರೆ ಬೇಕಾಗಿಲ್ಲ. ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಮತ್ತೆ ಕನ್ನಡ ಸಂಘಟನೆಗಳ ರಿಮೂವ್ ಮಾಡೋದು ಬೇಡ. ನೀವು ಕಡ್ಡಾಯವಾಗಿ ಕ್ರಮ ತಗೊಂತೀರಾ ಅಥವಾ ನಿಮ್ಮ ನಗರಸಭೆ ಮುಂದೆ ಬಂದು ಧರಣಿ ಕುಂದಿರ್ಬೇಕಾ? ನಾವು ಅದನ್ನ ಹೇಳ್ರಿ. ಒಂದು ಸಾರಿ 2 ಸಾರಿ ಅಲ್ಲ. ನೋಟಿಸ್ ಅವ್ರಿಗೆ ಕಡ್ಡಾಯವಾಗಿ ಎಲ್ಲ ಅಂಗಡಿಯವರಿಗೆ ನೋಟಿಸ್ ಕಡ್ಡಾಯವಾಗಿ ನೀವು ಕೊಡ್ತೀರಾ ಕೊಡಲ್ವಾ? ಒಂದು 100 ಬಾರಿ ಆಯ್ತು. ಈಗ ಕನ್ನಡ ಪರ ಸಂಘಟನೆಯವರು 100 ಬಾರಿ ಆಯ್ತು ನಿಮಗೆ ಮನವಿ ಪತ್ರಗಳನ್ನು ಸಲ್ಲಿಸಿದ್ದಾಯ್ತು. ಪ್ರತಿಯೊಂದೊಂದು ಮೀಟಿಂಗ್ ಅಲ್ಲಿ ನಿಮಗೆ ಹೇಳಿದ್ದಾಯ್ತು, ವಿಷಯಗಳು ತಿಳಿಸಿದ್ದಾಯ್ತು. ನಮಸ್ಕಾರ, ನಾನು ನಿರ್ಪಾದಿ ಗೋಮರ್ಸಿ ಅಂತ ಮಾತಾಡೋದು. ಈಗ ನಿಮ್ಮ ಪರ್ಮಿಷನ್ ಇಲ್ದೇನೆ ಯಾರೋ ರಾತ್ರಿ ಹಾಕ್ತಾರಂತಂದ್ರೆ ಅದಕ್ಕೆ ನೀವು ನೋಡ್ಕೊಂಡು ಸುಮ್ಮನೆ ಕೂಡ್ತೀರಾ? ಅವ್ರ ಮೇಲೆ ಏನಾದ್ರು ನಿಮ್ಮ ಇಲಾಖೆ ವತಿಯಿಂದ ಅಥವಾ ಕಚೇರಿ ವತಿಯಿಂದ ಏನಾದ್ರು ಕ್ರಮ ಕೈಗೊಳ್ಳಬೇಕಂತ ನಿಯಮ ಐತಾ ಇಲ್ವಾ ಸರ್? ರಾತ್ರಿ ಯಾವನೋ ಹಾಕೋದ್ರೆ ನೀವೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ನೋಟಿಸ್ ಕೊಟ್ರೆ ಆಗಲ್ಲ ಸರ್. ನೀವು ನೋಟಿಸ್ ಕೊಡ್ತಾ ಹೋದ್ರೆ ಅವ್ರಿಗೆಲ್ಲ ಇನ್ನೂ ಅವ್ರಿಗೇನಾದ್ರು ಸಮಾಧಾನ ಮಾಡ್ದಂಗಾಗುತ್ತೆ. ಕ್ರಮ ಕೈಗೊಳ್ಳಿ, ದಂಡ ಹಾಕಿ, ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ. ಇವರಿಗೆಲ್ಲ ಕನ್ನಡ ನೀರು ಬೇಕು, ಊಟ ಬೇಕು, ಜನ ಬೇಕು, ಸಂಸಾರ ಮಾಡಕ್ಕೆ, ಜೀವನ ಮಾಡಕ್ಕೆ ಕರ್ನಾಟಕದ ನೆಲ ಬೇಕು. ಏನದು ಪ್ರಚಾರ ಮಾಡ್ಲಿಕ್ಕೆ ಅವರ ಲಾಭಕ್ಕೋಸ್ಕರ ಇಂಗ್ಲಿಷ್ ಆಂಗ್ಲ ಭಾಷೆನ ಬಳಸಿ ಇವೇನೋ ಈ ಸಿಂಧನೂರ್ನ ಅಥವಾ ರಾಯಚೂರ್ನ ಅಥವಾ ಕರ್ನಾಟಕನೇನೋ ಇಂಗ್ಲೆಂಡ್ ಮಾಡಕ್ ಹೊರಟಿದ್ದೀರಾ ಅಥವಾ ಏನೋ ಸಿಂಗಾಪುರ್ ಮಾಡಕ್ ಹೊರಟಿದ್ದೀರಾ ನೀವೆಲ್ಲ? ಮತ್ತೆ ನಾವು ಜಾಸ್ತಿ ಹೇಳಲ್ಲ ಸರ್, ನಿಮ್ಮ ಮೇಲೆ ಕೂಡ ಒತ್ತಾಯ ಮಾಡಲ್ಲ. ಸರ್ಕಾರದ ನಿಯಮಗಳು ಏನಿದೆ 60% ಕಡ್ಡಾಯವಾಗಿ ಕನ್ನಡ ಬಳಸಬೇಕು, 40% ಆಯಾ ಪ್ರಾದೇಶಿಕ ಭಾಷೆ ಅಥವಾ ಸ್ಥಳೀಯ ಭಾಷೆ ಅಥವಾ ಬೇರೆ ಭಾಷೆ ಅವ್ರಿಗೆ ಇಷ್ಟವಾದಂಥ ಭಾಷೆಯನ್ನು ಬಳಸಿ ಅಂತೇಳಿ ನಿಯಮಗಳು ಹೇಳ್ತವೆ. ಅದನ್ನ ಪಾಲನೆ ಮಾಡ್ತಾ ಇಲ್ಲಲ್ಲ ಅಂತೇಳಿ ನಿಮ್ಮನ್ನ ಕೇಳ್ತಾ ಇದೀವಿ. ಇದಕ್ಕೆ ನೀವೇ ಹೊಣೆಗಾರಾಗ್ತೀರಿ ಮುಂದಿನ ದಿನಮಾನಗಳಲ್ಲಿ. ನಿಮ್ಮ ಮೇಲೆ ಈಗಾಗಲೇ ನಮ್ಮ ದಾವೂದ್ ಅವರ ಆಗಲಿ, ನಮ್ಮ ಅರಳಿಹಳ್ಳಿ ಗೌಡ ಆಗಲಿ, ನಮ್ಮ ಅವರಾಗಲಿ, ಕನ್ನಡ ಪರ ಸಂಘಟನೆ ಎಲ್ಲ ಮುಖಂಡರು ಹಲವಾರು ಬಾರಿ ನಿಮಗೆ ಮನವಿ ಮಾಡಿದಾರಂತೆ, ದೂರು ಕೊಟ್ಟಿದ್ದಾರಂತೆ, ಏನದು ಕೈ ಮುಗಿದು ಕಾಲು ಮುಗಿದು ಕೇಳ್ಕೊಂಡಿದ್ರಂತೆ. ಆದ್ರೂ ಕೂಡ ನೀವು ಈ ತರದ ವ್ಯಕ್ತಿಗಳಿಗೆ ಅಥವಾ ಅಂಗಡಿ ಮಾಲೀಕರಿಗೆ ನೀವು ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಇದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಲ್ವಾ ಸರ್? ಮಾತಾಡಿ ಸರ್, ಮಾತಾಡಿ. ಮಾಡಿ ಸರ್, ನಾನು ನಿಮ್ಮಲ್ಲಿ ಕೈ ಮುಗಿ ಕೇಳ್ತಾ ಇದ್ದೀನಿ. ಆಗಿದೆ ಇಲ್ಲ ಆಗೋಗಿದೆ, ನೀವು ಮಾಡಿದಿರಿ, ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದಿರಿ. ನಿಮ್ಮ ಕರ್ತವ್ಯಕ್ಕೂ ಎದುರಾಗಿ ನಿಮಗೆ ಕಣ್ಣಿಗೆ ಕಾಣದಂತಾನೆ ಈ ತರದ ರಾತ್ರಿ ಅನಾಹುತ ಆ ಘಟನೆಗಳು ನಡೆದಿರೋದ್ರನ್ನ ಪರ್ಮಿಷನ್ ಕೊಟ್ಟರೆ ಇದಕ್ಕಿಂತ ಮುಂಚೆ ಕೂಡ ಅವ್ರಿಗೆ ಏನಿಲ್ಲ, ನಾಳೆ ಬೆಳಗ್ಗೆ ಅವ್ರನ್ನ ಕರೆಸಿ ನೋಟಿಸ್ ಕೊಟ್ಟು ಅವ್ರಿಗೊಂದು ಏನು ದಂಡ ಹಾಕೋದು. ನಾಳೆ ಬೆಳಗ್ಗೆ ಅವ್ರನ್ನ ಕರೆಸ್ಬೇಕು, ಕಡ್ಡಾಯವಾಗಿ ನೀವು ಕರೆಸ್ಬೇಕು. ಕರ್ಸಿಲ್ಲ ಅಂದ್ರೆ ಮತ್ತೆ ಬೇರೆ ರೀತಿ ನಾಳೆ ಎಲ್ಲರಿಗೂ ಕರೆಸು. ನಿಮ್ಮ ಪೌರಾಯುಕ್ತರಿಗೆ ಹೇಳು, ಇವತ್ತು ಹೇಳಿ ಮಾತಾಡಿ ಈ ತರ ಎಲ್ಲ ಫೋನ್ ಮಾಡಿದ್ರು, ಈ ತರ ಹಾಕಿದಾರೆ ನನಗೆ ಅಂತ ಹೇಳ್ಬಿಟ್ಟು ಹೇಳು. ಹೇಳ್ಬಿಟ್ಟು ನೀನು ಮಾತಾಡೋ. ಇವತ್ತು ನಾಳೆ ಬೆಳಗ್ಗೆ ನಮಗೆ ಫೋನ್ ಮಾಡಿ ನಾವಂತ ನಿಮ್ಗೆ ಯಾವಾಗಲೂ ಕನ್ನಡಕ್ಕಾಗಿ ನಮ್ಮ ಜೀವನ ಹೋದಂತ ಹೇಳಿದೀವಿ. ಎಷ್ಟೋ ಮಂದಿ ಹೇಳಿದೀವಿ, ಬಟ್ ಸ್ವಲ್ಪ ಮುಂದಿಲ್ಲ, ಮುಂದೆ
ಇದು ಕರ್ನಾಟಕ ಏನು ಫಾರಿನ್ ಅನ್ನೋದು ಗೊತ್ತಾಗುತ್ತೆ. ಬರ್ತೀವಿ ಹಿಂದಿನ ಕಟಾವಿಗೆ ಕನ್ನಡಲ್ಲಿ ನಾಮಫಲಕ ಹಾಕಂತೇಳಿ ಇವರು ಕೇಳಾರ್ದಂಗೆ ಯಾವ ಭಾಷೆ ಆಂಗ್ಲ ಭಾಷೆ ಅವು ಭಾಷೆ ಏನು ನೀವು ಜಾಹೀರಾತಿನ ಬೋರ್ಡ್ ಹಾಕಿದ್ರಲ್ಲ ಅದರಲ್ಲಿ ಒಂದು ಶಾಲೆ ಪೂರ ಆಂಗ್ಲ ಭಾಷೆಯಲ್ಲೇ ಬಳಸಿದ್ರು. ಈ ವಿಚಾರವಾಗಿ ಕೂಡ ನಿಮ್ಗೆ ಮುಂಚಿತವಾಗಿ ಅವತ್ತೇ ನೀವು ಏನು ಹೇಳ್ತೀರಾ, ಇನ್ಮೇಲೆ ಯಾವುದೇ ತರವಾದ ಆಂಗ್ಲ ಭಾಷೆಯನ್ನು ಬಳಸೋದು ನಾವು ನೋಡ್ಬೇಕು ಅಂತ ನಮ್ಗೆ ಭರವಸೆ ಕೊಟ್ರಿ. ಕೇಳಲ್ಲ, ಯಾರು ಹೇಳಲ್ಲ, ನಾವೇ ಕ್ರಮ ತಗೊಳ್ತೀವಿ ಹೇಳಿ ಅವ್ರು ಏನ್ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ ಹಾಕ್ಯಾರ ನಾಳೆ ಎಲ್ಲ ಕರ್ನಾಟಕ ಪರ ಸಂಘಟನೆ ಬರ್ತೀವಿ, ಅದಕ್ಕೆ ಉತ್ತರ ಕೊಡ್ಬೇಕು. ಉತ್ತರ ಕೊಟ್ಟಿಲ್ಲ ಬೋರ್ಡಿಗೆ ಹಾಕಕ್ಕಾಗುತ್ತಾ ಹೇಳಿ? ಗಾಂಧಿನಗರದ ಗಾಂಧಿ ಸರ್ಕಲ್ ಅಲ್ಲಿ ಹಾಕಿದ್ದಾರೆ, ಗೊತ್ತಾ ನಿಮ್ಗೆ? ಅದಕ್ಕೆ ಸರ್ ಇದು ಕೂಡ ಅಲ್ಲ, ಅದು ಕೂಡ ಆಗಿತ್ತು, ಇದು ಕೂಡ ಆಗ್ತಿದೆ. ಇದೇ ತರ ಆಗ್ತಾನೆ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಬೆಲೆ ಅದೇನಾಗಿದೆ ಅದನ್ನೇ ತರಿಸಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಯಾಪ್ಸಿ ಭಾಷೆಯನ್ನು ಬಂಧುಗಳೇ, ಕೊನೆಯದಾಗಿ ನಾವು ಎಷ್ಟೋ ಅವ್ರಿಗೆ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ನೀವು ಅವ್ರಿಗೆ ಏನಂತಾರೆ ಒಂಥರ ಲಾಲಿಪದ ಆಡ್ದಂಗೆ ನೀವು ಹಂಗೆ ಲಾಲಿಪದ ಆಡ್ತಾ ಇರಿ, ನಾವು ಜೋಗಳ ಪದ ಕೇಳ್ಕೊಂಡು ನಿದ್ದೆ ಮಾಡ್ತೀವಿ ಆರಾಮಾಗಿ ಅಂತ ಹೇಳಿ. ಹಾಗಾಗಿ ಇನ್ನು ಮುಂದೆ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತೆ ಏನು ಕನ್ನಡ ಪರ ಸಂಘಟನೆಗಳ ಮುಖಂಡರು ಇನ್ನು ಮುಂದೆ ಉಗ್ರವಾದಂಥ ಹೋರಾಟವನ್ನು ಮಾಡೋಕೆ ಮುಂಚೆನೆ ಅಧಿಕಾರಿಗಳಾಗ್ಲಿ ಮತ್ತೆ ಸಿಂಧನೂರಿನಲ್ಲಿರ್ತಕ್ಕಂಥ ಬೇರೆ ಬೇರೆ ಚಪ್ಪಲಿ ಅಥವಾ ಬೇರೆ ಬೇರೆ ಯಾವುದೇ ಅಂಗಡಿಗಳ ಮಾಲೀಕರುಗಳು ಅಥವಾ ಅದನ್ನ ನಿರ್ವಹಣೆ ಮಾಡುವಂತ ಪದಾಧಿಕಾರಿಗಳು ದಯವಿಟ್ಟು ನಿಮ್ದು ಪ್ರಚಾರ ಮಾಡಿ, ನಿಮ್ಮ ಅಂಗಡಿ ನೀವು ಜೀವನ ಮಾಡಿ, ನೀವು ಬದುಕು ಕಟ್ಕೊಳ್ಳಿ. ಆದ್ರೆ ಬದುಕು ಕಟ್ಟುವ ನೆಪದಲ್ಲಿ, ಜೀವನ ಮಾಡುವ ನೆಪದಲ್ಲಿ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಅವಮಾನ ಮಾಡಬೇಡಿ, ಅಪಮಾನ ಮಾಡಬೇಡಿ, ಅಗೌರವ ತೋರಬೇಡಿ. ಇವತ್ತು ಕನ್ನಡಕ್ಕಾಗಿನೇ ಎಷ್ಟೊಂದು ಜನ ಪ್ರಾಣವನ್ನ ಕೊಟ್ಟಿದ್ದಾರೆ, ಹೋರಾಟಗಳು ನಡೆದಿದ್ದಾವೆ. ಕೋರ್ಟ್ ಕಚೇರಿಯನ್ನ ಕೇಸ್ ಹಾಕ್ಸ್ಕೊಂಡು ಕೋರ್ಟ್ ಕಚೇರಿ ಅಂತೇಳಿ ಬೀದಿ ಬೀದಿ ಅಲಿತಾ ಇದ್ದಾರೆ. ಅಂತ ಸಾಮಾನ್ಯ ಆಟೋ ಓಡಿಸುವಂತ ಆಟೋ ಏನು ಚಾಲಕರಿಗಿರುವಂತ ಪ್ರೀತಿ ಅಭಿಮಾನ ನಿಮಗಿಲ್ಲಲ್ಲ ಸ್ವಾಮಿ. ನೀವೆಲ್ಲ ಕೋಟ್ಯಾಂತರ ರೂಪಾಯಿ ಉದ್ಯೋಗ ಮಾಡೋರು, ಒಬ್ಬ ಸಾಮಾನ್ಯ ದಿನನಿತ್ಯ 500-600 ರೂಪಾಯಿ ದುಡಿದು ಜೀವನ ಮಾಡುವಂತ ಒಬ್ಬ ಆಟೋ ಚಾಲಕ ಕನ್ನಡದ ಬಾವುಟ ಕಟ್ಕೊಂಡು ಇವತ್ತು ಗಾಡಿ ಇಡೀ ಸಿನ್ನೂರು ತಾಲೂಕಾದ್ಯಂತ ಓಡಾಡ್ತಾ ಇದ್ದಾನೆ. ಅವನಿಗಿರುವಂತ ಪ್ರೀತಿ, ಅಭಿಮಾನ, ಒಂದು ನಂಬಿಕೆ ನಿಮಗೆ ಅಧಿಕಾರಿಗಳಿಗಾಗ್ಲಿ ಮತ್ತೆ ಇಂಥ ದೊಡ್ಡ ದೊಡ್ಡ ಇವೆಲ್ಲ ಶೂ ಅನ್ನುವಂತ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂತವ್ರು ನೀವೆಲ್ಲ. ಅಂತವ್ರಿಗೆ ನಿಮ್ಮಂತವ್ರಿಗೆ ಏನೋ ಕನ್ನಡದ ಮೇಲೆ ಪ್ರೀತಿ, ಅಭಿಮಾನ, ಕಾಳಜಿ ಇಲ್ಲ ಅಂತಂದ್ರೆ ನಿಜಕ್ಕೂ ನೀವು ನಮ್ಮ ರಾಜ್ಯವನ್ನು ಬಿಟ್ಟು ತೊಲಗಿ. ನೀವು ಆಂಗ್ಲ ದೇಶಕ್ಕಾದ್ರೂ ಹೋಗಿ, ಬೇರೆ ರಾಜ್ಯಕ್ಕಾದ್ರೂ ಹೋಗಿ, ನಿಮ್ಮ ಅವಶ್ಯಕತೆ ನಮಗಿಲ್ಲ. ಇವತ್ತು ಕನ್ನಡ ಶಾಲೆಗಳು ಮುಚ್ಚುತ್ತಾ ಇದ್ದಾವೆ, ಕನ್ನಡ ಭಾಷೆ ನಶಿಸ್ತಾ ಇದೆ, ಕನ್ನಡಿಗರು ಹಾಳಾಗ್ತಾ ಇದ್ದಾರೆ, ಕನ್ನಡಿಗರು ಉದ್ಯೋಗಕ್ಕಾಗಿ ತಮ್ಮ ಜೀವನವನ್ನೇ ಕಳ್ಕೊಳ್ತಾ ಇದ್ದಾರೆ. ಅಂಥದ್ರಲ್ಲಿ ನಾವು ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ, ಕನ್ನಡದ ಜನರಿಗಾಗಿ ಇವತ್ತು ಹೋರಾಟ ಮಾಡ್ಬೇಕಂತಂದ್ರೆ ಅದು ದಿನನಿತ್ಯದ ಹೋರಾಟ. ಬ್ಯಾನರ್ ಹಾಕಿದ್ರಂತ ಹೋರಾಟ ಮಾಡಬೇಕು, ಫ್ಲೆಕ್ಸ್ ಹಾಕಿದ್ರಂತ ಹೋರಾಟ ಮಾಡಬೇಕು, ಯಾವುದೋ ಒಂದು ಇಂಗ್ಲಿಷು ಅಥವಾ ಆಂಗ್ಲ ಭಾಷೆಯಲ್ಲಿ ಮೀಟಿಂಗ್ ಮಾಡಿದ್ರೆ ಅಂತೇಳಿ ಹೋರಾಟ ಮಾಡಬೇಕು. ಯಾಕಂದ್ರೆ ನಿಮಗೇನು ಅನ್ನ, ಕನ್ನಡದ ಗಾಳಿ, ಕನ್ನಡದ ಅನ್ನ ತಿನ್ನಲ್ವಾ, ಕನ್ನಡದ ನೀರು ಕುಡಿಯಲ್ವಾ, ಕನ್ನಡದಲ್ಲಿ ಜೀವನ ಮಾಡ್ತಾ ಇಲ್ವಾ? ಹಾಗಾಗಿ ಎಲ್ಲರಿಗೂ ಕೂಡ ಎಚ್ಚರಿಕೆ. ಸಿಂಧನೂರಿನಲ್ಲಿ ಯಾರೆಲ್ಲ ಇದ್ದೀರಿ, ಯಾವ್ಯಾವ ಅಂಗಡಿ ಮುಂಗಟ್ಟುಗಳ ಮಾಲೀಕರಿದ್ದೀರಿ, ನೀವು ಇನ್ನು ಮುಂದೆ ಕಡ್ಡಾಯವಾಗಿ, ನಾವು ಹೇಳ್ತಾ ಇರೋದಲ್ಲ, ಸರ್ಕಾರನೇ ಹೇಳಿದೆ, ಸರ್ಕಾರ 60% ಕಡ್ಡಾಯವಾಗಿ ಕನ್ನಡ ಬಳಸಬೇಕಂತ ಹೇಳಿದೆ. ಅದನ್ನ ಪಾಲನೆ ಮಾಡಿ. ಯಾರು ದಾವಲ್ ಸಾಬ್ ಅವರು ಹೇಳಿದ್ರು, ಸುರೇಶ್ ಅವರು ಹೇಳಿದ್ರು, ಹುಸೇನ್ ಅವರು ಹೇಳಿದ್ರು, ಅರಳಹಳ್ಳಿ ಗೌಡ್ರು ಹೇಳಿದ್ರು ಅಂತ ಹೇಳಿ ನೀವು ಪಾಲನೆ ಮಾಡಬೇಡಿ. ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಿ ಅಂತ ಹೇಳುತ್ತಾ, ಇನ್ನು ಮುಂದೆ ಸಿಂಧನೂರಿನಲ್ಲಿ ಈ ತರದ ಯಾವುದೇ ಆಂಗ್ಲ ಭಾಷೆಯ ಬ್ಯಾನರ್ಗಳಾಗಲಿ, ಕರಪತ್ರಗಳಾಗಲಿ ಯಾವುದೇ ಆಗ್ತೀವಿ, ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಹೇಳುತ್ತಾ ಒಂದು ಕೆಲಸಕ್ಕೆ, ಕನ್ನಡದ ಉಳಿವಿಗಾಗಿ, ಕನ್ನಡದ ಬೆಳವಣಿಗೆಗಾಗಿ ಸಹಕಾರಿಯಾದಂತ ಏನು ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನೆ ಅನ್ಬೋದು. ಇದಕ್ಕೆ ಆಕ್ಚುಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ನಮ್ಮ ಕರವೇ ರಾಜ್ಯ ಕಾರ್ಯಾಧ್ಯಕ್ಷರಾದಂತ
ಉಮೇಶ್ ಗೌಡ ಅರಳಹಳ್ಳಿ ಅವರಿಗೆ, ನಮ್ಮ ಇನ್ನೋರ್ವ ಕರವೇ ಮುಖಂಡರಾದ ಪ್ರಶಾಂತ್ ಅವರಿಗೆ, ನಮ್ಮ ಇನ್ನೋರ್ವ ಕರವೇ ಮುಖಂಡರಾದಂಥ ಹುಸೇನ್ ಬಾಷಾ ಅವರಿಗೆ, ನಮ್ಮ ಇನ್ನೋರ್ವ ಕರವೇ ಮುಖಂಡರಾದಂಥ ದಾವಲ್ ಸಾಬರ್ ಅವರಿಗೆ, ನಮ್ಮ ಇನ್ನೋರ್ವ ಕರವೇ ಮುಖಂಡರಾದಂಥ ಸುರೇಶ್ ಅವರಿಗೆ, ಸುರೇಶ್ ಅವರು ಇನ್ನೋರ್ವ ಕರವೇ ಮುಖಂಡರಾದ ಅನ್ಮೇಶ್ ಅವರಿಗೆ, ಮತ್ತೆ ಈ ವಿಡಿಯೋ ಲೈವ್ ಮಾಡ್ತಾ ಇರ್ತಕ್ಕಂಥ ರಾಜು ಬಡಿಗೇರ್ ಅವರಿಗೆ, ಇದಕ್ಕೆ ಬೆಂಬಲ ಕೊಟ್ಟಂತ ಎಲ್ಲ ಸಿಂಧನೂರಿನ ನಾಗರಿಕರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಿ, ನಾವು ಯಾವತ್ತೂ ಕೂಡ ಕನ್ನಡ ಪರವಾದಂತ ಹೋರಾಟಕ್ಕೆ ಸದಾ ಕನ್ನಡ ಜೈ ಕನ್ನಡ ಕನ್ನಡ ತಾಯಿ ಭುವನೇಶ್ವರಿಗೆ, ಕನ್ನಡ ತಾಯಿ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಗೆಲ್ಗೆ. ಬಾಯಿಗೆ ಧನ್ಯವಾದ.